ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೋಟೆಲ್ ಸ್ಟೈಲಲ್ಲಿ ಒಂದು ಗೋಬಿ ಮಂಚೂರಿಯನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಫಸ್ಟಿಗೆ ಯಾರೆಲ್ಲ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟಿಗೆ ನಾನು ಇಲ್ಲಿ ಹೂಕೋಸು ಅಂದರೆ ಕಾಲಿಫ್ಲವರ್ ಅಂತ ಏನು ಹೇಳ್ತೀವಿ ಅದನ್ನು ಈ ಥರ ಒಂದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಬಿಸಿ ನೀರನ್ನ ಮಾಡಿ ಇಟ್ಕೊಂಡಿದ್ದೆ, ಆ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿನ ಹಾಕಿ ನಾವು 5ರಿಂದ 10 ನಿಮಿಷ ಈ ಬಿಸಿ ನೀರಲ್ಲಿ ನೆನೆಯೋಕ್ಕೆ ಬಿಟ್ಟು ಬಿಡೋಣ. ಕುದಿಸಿ ಕೂಡ ಇದನ್ನ ಮಾಡ್ಬೋದು, ಆದರೆ ನಾನಿಲ್ಲಿ ಬಿಸಿ ನೀರು ಹಾಕಿ ಕ್ಲೀನ್ ಮಾಡ್ಕೊಂಡು ಈ ಥರ ಸೋಸಿ ಇಟ್ಕೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಮಸಾಲೆ ರೆಡಿ ಮಾಡೋಕ್ಕೆ ಒಂದು ಬೌಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಆಗೋಷ್ಟು ನಾನು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 3/4 ಕಪ್ ಆಗೋಷ್ಟಿಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಕಲಸೋಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಥರ ಕಲಿಸ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಇದೇ ಕಲರ್ ಬರುತ್ತೆ, ನಾನು ಯಾವುದೇ ಥರದ ಫುಡ್ ಕಲರ್ನ ಯೂಸ್ ಮಾಡೋದಿಲ್ಲ. ಫುಡ್ ಕಲರು ಹೆಲ್ತಿಗೆ ಒಳ್ಳೆಯದಲ್ಲ, ಹಾಗಾಗಿ ನಾನು ಇಲ್ಲಿ ಯಾವುದೇ ಥರದ ಫುಡ್ ಕಲರ್ನ ಯೂಸ್ ಮಾಡಲ್ಲ. ನೋಡಿ ಈ ಥರ ಮಸಾಲೆನ ಕಲಸಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಿಟ್ಟು ಏನಿದೆ ಗಂಟಾಗಿ ಬರಬಾರ್ದು. ಈ ಥರ ನಾನು ಏನು ತೋರಿಸ್ತಿದ್ದೀನಿ ಆ ಥರನೇ ನೀವು ಚೆನ್ನಾಗಿ ಕಲಸಿ ಇಟ್ಕೋಬೇಕು. ಹಿಟ್ಟನ್ನು ನೀರಾಗೋ ಅಲ್ಲ, ಜಾಸ್ತಿ ಗಟ್ಟಿಯಾಗೋ ಅಲ್ಲ, ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ಹದದಲ್ಲಿ ಕಲಸಾದ್ಮೇಲೆ ನಾನು ಇಲ್ಲೇನು ಸೋಸಿ ಇಟ್ಕೊಂಡಿದ್ದೆ ಕಾಲಿಫ್ಲವರ್ನ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಕಾಲಿಫ್ಲವರ್ನ ಹಾಕಿದ ಮೇಲೆ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕಲಸಿಟ್ಟಿರೋ ಹಿಟ್ಟು ಹಾಗೆ ಈ ಕಾಲಿಫ್ಲವರಿಗೆಲ್ಲ ಹಿಡಿಬೇಕು, ಆ ಥರ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಕಲಸಿದ ಮೇಲೆ ಇನ್ನು ಒಂದು 5ರಿಂದ 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲೊಂದು 5 ನಿಮಿಷ ಆದಮೇಲೆ ನಾನು ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಚಿಕ್ಕ ಪೀಸ್ ಹಾಕ್ಕೊಂಡು ಫಸ್ಟ್ ನೋಡ್ಕೊಳ್ಳೋಣ. ಎಣ್ಣೆ ಕಾದಿದ ಮೇಲೆ ನಾವು ಇಲ್ಲೇನು ಕಲಸಿಟ್ಟಿದ್ದೀವಲ್ಲ ಗೋಬಿಗೆ ಅದನ್ನ ಇದಕ್ಕೆ ಬಿಟ್ಕೊಳ್ಳೋಣ ಒಂದೊಂದಾಗೆ. ಎಣ್ಣೆಗೆ ಎಲ್ಲ ಒಂದೊಂದಾಗಿ ಬಿಟ್ಕೊಂಡಾದ್ಮೇಲೆ ನಾವು ಈ ಥರ ಒಂದು ಸತಿ ಉಲ್ಟಾ ಪಲ್ಟಾ ಹಾಕ್ಕೊಳ್ಳೋಣ. ಆವಾಗ ಇದು 2 ಸೈಡು ಚೆನ್ನಾಗಿ ಕಾಯುತ್ತೆ. ನೋಡಿ ಇಲ್ಲಿ ಯಾವುದೇ ಥರದ ಮಸಾಲೆ ಬಿಟ್ಕೊತಾ ಇಲ್ಲ, ತುಂಬಾ ಚೆನ್ನಾಗಿ ಅಂಟಿ ಕೂತಿದೆ ಇದು. ಹೊರಗಡೆಯಿಂದ ತಂದು ಗೋಬಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ನೀವು ಈಸಿಯಾಗಿ ಕೂಡ ಮಾಡ್ಕೋಬಹುದು. ನೋಡಿ ಇಲ್ಲಿ ಇದು ಇವಾಗ ಆಗಿದೆ, ನಾವು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಗೋಬಿನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಒಂದು ಗ್ರೇವಿನ ರೆಡಿ ಮಾಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಆನಿಯನ್ ಏನಿದೆ ಈ ಥರ ಬಾಕ್ಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಆನಿಯನ್ನ ಹಾಕ್ತಾಯಿದ್ದೀನಿ. ಆನಿಯನ್ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಹಾಗೆ ಇದು ಒಂದು 50% ಅಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಸಾಸ್ನ ಹಾಕ್ತಾಯಿದ್ದೀನಿ. ಹಾಗೆ 1.5 ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಚಿಲ್ಲಿ ಸಾಸ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದನ್ನ ತೊಗೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಒಂದು 1/4 ಸ್ಪೂನ್ ಆಗೋಷ್ಟು ನಾವು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಇದು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ವೆಜ್ ಮಂಚೂರಿಯನ್ ಮಸಾಲ ಮಿಕ್ಸ್ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಯಾವುದೇ ಥರದ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಾಯಿಲ್ಲ, ಹಾಗಾಗಿ ನಾನು ಇದನ್ನ ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ಸ್ವಲ್ಪ ನೀರಲ್ಲಿ ಕಲಸಿಟ್ಟಿದ್ದೆ, ಆ ಕಾರ್ನ್ಫ್ಲೋರ್ ನೀರನ್ನ ಹಾಕ್ತಾಯಿದ್ದೀನಿ. ಇದನ್ನ ಹಾಕೋದ್ರಿಂದ ಮಸಾಲ ತುಂಬ ತಿಕ್ಕಾಗಿ ಬರುತ್ತೆ. ಬನ್ನಿ ನಾವಿವಾಗ ಫ್ರೈ ಮಾಡಿಟ್ಟಿರುವಂತಹ ಗೋಬಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದಮೇಲೆ ನಾವು ಫೈನಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ, ಇವಾಗ ಈಸಿಯಾಗಿ ಮನೇಲೇ ಕೂಡ ಗೋಬಿ ಮಂಚೂರಿಯನ್ನು ಮಾಡ್ಕೋಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ.